ಗೃಹ ಸಚಿವರ ಸ್ವಕ್ಷೇತ್ರ. ಗೃಹ ಸಚಿವರ ಕ್ಷೇತ್ರ ಅಂತಂದ್ರೆ ಸಾಧಾರಣವಾಗಿ ಅಲ್ಲಿನ ಅಧಿಕಾರಿಗಳಿಗೆ ಸ್ವಲ್ಪ ಭಯ ಇರುತ್ತೆ, ಹೇಳಿ ಕೇಳಿದ ಗೃಹ ಸಚಿವರ ಕ್ಷೇತ್ರ ಅಂತ. ಆದರೆ ಈ ಕ್ಷೇತ್ರದಲ್ಲೇ ಹೇಳೋರು ಕೇಳೋರು ಯಾರೂ ಇಲ್ಲ. ತುರುವೇಕೆರೆ ಜನರ ನಿದ್ದೆಗೆಡಿಸ್ತಾ ಇದೆ ಈ ಕೋಬಾಲ್ಟ್ ನಿಕ್ಕಲ್. ಏನು ಕೋಬಾಲ್ಟ್ ನಿಕ್ಕಲ್ ಅನ್ನೋ ಪ್ರಶ್ನೆ ಬಂದರೆ, ಗಣಿ ಧೂಳಲ್ಲಿ ಮುಚ್ಚಿ ಹೋಗೋ ಸಂಭವ ಇದೆ ರೈತರ ಬದುಕು. 1984ರಲ್ಲೇ ಭೂವಿಜ್ಞಾನಿಗಳು ಭೂಮಿ ಪರೀಕ್ಷೆಯನ್ನು ನಡೆಸಿದ್ರು. 2001ರಲ್ಲಿ 60ಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನು ಕೊರೆದು ಅಲ್ಲಿನ ಮಣ್ಣನ್ನು ಪರೀಕ್ಷೆ ಮಾಡಿದರು. ಈಗ 2024ರಲ್ಲಿ ಗಣಿಗೆ ಭೂಮಿ ಗುರುತಿಸುವ ಕಾರ್ಯ ಆರಂಭ ಆಗ್ತಾ ಇದೆ. ತುರುವೇಕೆರೆ ತಹಶೀಲ್ದಾರ್ರಿಂದ ಭೂಮಿ ಗುರುತಿಸುವ ಕೆಲಸ ಆಗ್ತದೆ. ಕೇಂದ್ರ ಸರ್ಕಾರದ ಆದೇಶದಂತೆ ಗ್ರಾಮಗಳ ಸರ್ವೆ ಕಾರ್ಯ ನಡೀತಿದೆ. ತಹಶೀಲ್ದಾರ್ ಭೂಮಿ ಗುರುತಿಸುವ ಕಾರ್ಯಕ್ಕೆ ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಅಷ್ಟಕ್ಕಿಂತ ಕಥೆ ಏನು ಅಂತಂದ್ರೆ, 1984ರಲ್ಲಿ ತುರುವೇಕೆರೆ ಈ ಭಾಗದಲ್ಲಿ ಕೋಬಾಲ್ಟ್ ನಿಕ್ಕಲ್ ಭೂಮಿಯ ಆಳದಲ್ಲಿ ಬಹಳ ಇದೆ ಅನ್ನೋದು ತಿಳಿದು ಬರುತ್ತೆ. ಹಾಗಾಗಿ 2001ರಲ್ಲಿ ಕೇಂದ್ರದ ಒಂದಿಷ್ಟು ಜನ ಅಧಿಕಾರಿಗಳು ಬರ್ತಾರೆ, 60 ಬೋರ್ವೆಲ್ ಕೋರ್ತಾರೆ. ಬೋರ್ವೆಲ್ ಅಂತಂದ್ರೆ ಭೂಮಿಯಲ್ಲಿ ಗುಂಡಿ ಕೊರೆದು ಅಲ್ಲಿರುವಂಥ ಮಣ್ಣನ್ನು ಟೆಸ್ಟ್ ಮಾಡ್ತಾರೆ. ಅಲ್ಲಿ ಕೋಬಾಲ್ಟ್ ಮತ್ತು ನಿಕ್ಕಲ್ ಇರೋದು ಪತ್ತೆ ಆಗುತ್ತೆ, ಹೇರಳವಾಗಿ ಸಿಗುತ್ತೆ ಅನ್ನುವಂಥ ಕನ್ಫರ್ಮೇಷನ್ ಬಂದಿರೋದ್ರಿಂದ ಈಗ ಭೂಮಿ ಗುರುತಿಸೋ ಕೆಲಸ ಆಗುತ್ತೆ. ಒಂದು ವೇಳೆ ಭೂಮಿ ಗುರುತಿಸಿ ಅಲ್ಲಿ ಕೋಬಾಲ್ಟ್ ನಿಕ್ಕಲ್ನ ಗಣಿಗಾರಿಕೆ ಆರಂಭ ಮಾಡಿದ್ರು ಅಂತಂದರೆ, ನಿಮ್ಮಿಂದ ಜನ ಹಿಂದೆ ನಿಂತಿರುವಂಥ ಅಲ್ಲಿ ಆ ಮರ ಗಿಡಗಳೇನಿದೆ, ಗುಡ್ಡ ಗಾಡುಗಳೇನಿದೆ, ಅವೆಲ್ಲವೂ ಕೂಡ ಸಂಪೂರ್ಣ ನಾಶ ಆಗಿಬಿಡುತ್ತೆ. ಬಳ್ಳಾರಿಯಲ್ಲಿ ನೋಡಿದಿರಲ್ಲ ಹೇಗಾಗಿದೆ ಅಂತ, ಅದೇ ರೀತಿಯದ್ದು ಪರಿಸ್ಥಿತಿ ತುಮಕೂರಿನ ತುರುವೇಕೆರೆನಲ್ಲಾಗುತ್ತೆ. ಇಡೀ ಊರು ಧೂಳಿನಿಂದ ಮುಚ್ಚೋಗುತ್ತೆ ಅನ್ನೋದು ಗ್ರಾಮಸ್ಥರ ಆರೋಪ. ಜನಪ್ರತಿನಿಧಿಗಳಿಗೆ ಗಮನ ಕೊಟ್ಟಿದ್ದೀವಿ, ತಾಲೂಕು ಕಚೇರಿಯ ಮುಂದೆ ಸೇರಿಕೊಂಡು ತಹಶೀಲ್ದಾರ್ಗೆ ಮನವಿ ಕೊಟ್ಟಿದ್ದೀವಿ, ಮತ್ತೆ ಎಸಿ ಅವರಿಗೆ ಕೊಟ್ಟಿದ್ದೀವಿ, ಡಿಸಿ ಅವರಿಗೆ ಕಳಿಸಿ ಅಂತ ಹೇಳಿದ್ದೀವಿ. ನಾವು ಮುಂದಿನ ಈಗ ಜನಪ್ರತಿನಿಧಿಗಳೇನಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಚಿವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಗೆ ಮುಂದೆ ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ ಈ ವಾರದಲ್ಲೇ. ಅದಾದ ನಂತರ ನಾವು ನಮ್ಮ ಜನಪ್ರಿಯ ಮೆಂಬರ್ ಆಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಬಳಿ ಹೋಗಿ ಅವರಿಂದ ಕೇಂದ್ರ ಸರ್ಕಾರದ ಮೇಲೆ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ಗಣಿಗಾರಿಕೆಯನ್ನ ನಿಲ್ಲಿಸಬೇಕು, ಸ್ಥಗಿತಗೊಳಿಸಬೇಕು ಅಂತ ಹೇಳಿಸಬೇಕು ಅಂತ ಮಾಡ್ತಾ ಇದ್ದೀವಿ. ಅಷ್ಟು ಮಾಡದೇ ಇದ್ರೆ ನಾವು ಬರ್ತಕ್ಕಂಥ ಚುನಾವಣೆ ಏನು ಬರುತ್ತೆ ಲೋಕಸಭಾ ಚುನಾವಣೆ, ಈ 10-12 ಹಳ್ಳಿ ಗ್ರಾಮ ನಮ್ಮಲ್ಲಿ ಸರ್ ಈಗ 84ರಿಂದ ಇಲ್ಲಿ ಡ್ರಿಲ್ಲಿಂಗ್ ಮಾಡ್ಕೊಂಡು ಬರ್ತಾ ಇದ್ರು. ಆವಾಗ ಕೇಳೋದಕ್ಕೆ ಇದೇನೋ ಕೊರಿತಾ ಇದ್ವಿ ಅಂದರು. ಆವಾಗಲಿಂದ ಏನು ಹೇಳಿದ್ರು, ಯಾವುದೇ ಒಂದು ರಿಸಲ್ಟ್ ಪಾಸ್ ಆಗಿಲ್ಲ, ಇದು ಯಾವುದಕ್ಕೂ ಬರೋದಿಲ್ಲ ಅಂತ ಈ ಥರ ಪ್ರಚಾರ ಮಾಡಿ ಈಗ ಏಕಾಏಕಿ ಬಂದು ಇಲ್ಲಿರೋಂಥ ರೈತನ್ನೆಲ್ಲ ಒಕ್ಲೆಬ್ಬಿಸ್ಬೇಕು ಅಂತ ಬಳ ಮಾಡ್ಯಾರೆ. ಇಲ್ಲೆಲ್ಲ 10 ಗುಂಟೆ 5 ಗುಂಟೆಯಿಂದ ಶ್ರಮಿದ್ ಮಾಡೋ ಅಂಥ ಜನ ಇದ್ದಾರೆ. ಈಗ ಸುಮಾರು ಇಲ್ಲಿ ಕಾಲೋನಿ ಜನ, ಬಾಣಸಂದ್ರ ಕಾಲೋನಿ, ಇಲ್ಲಿ ಬೋವಿ ಕಾಲೋನಿ, ದಲಿತರೇ ಜಾಸ್ತಿ ಇದ್ದಾರೆ. ಅದರಲ್ಲಿ ಕುಣ್ಕನಹಳ್ಳಿ ಗ್ರಾಮದಲ್ಲಿ ಹೆಚ್ಚು ಕಮ್ಮಿ ಅರ್ಧಕ್ಕರ್ಧ ಜನ ಇದ್ದಾರೆ ಸರ್. ಈಗೇನು ಅಂತರದಲ್ಲಿ ಇಲ್ಲಿ ಕೊರೋದ್ರೇನು ಹೇಮಂತ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಹೇಮಂತ್, ಏನಿದು ಕತೆ? 84, 2001, 2024 ಏನೇನು ನಡೀತಾ ಇದೆ? ಯಾಕೆ ಈ ಸರ್ವೆ? ಖಂಡಿತ ಪ್ರಣೋತ್, ಏನಂದ್ರೆ ತುರುವೇಕೆರೆ ಭಾಗದ ಜನತೆ ಏನಿದ್ದಾರೆ ಇವರಿಗೆ ಕೋಬಾಲ್ಟ್ ಮತ್ತೆ ನಿಕ್ಕಲ್ ಅನ್ನೋ 2 ಪದಗಳು ನಿಜಕ್ಕೂ ಕೂಡ ನಿದ್ದೆಗೆಡಿಸಿದೆ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂತಂದ್ರೆ ಈಗಾಗ್ಲೇ ಗುಬ್ಬಿಯ ಹೊರವಲಯದಲ್ಲಿರುವಂತ ಶಿವಸಂದ್ರ ಅನ್ನೋ ಗ್ರಾಮದಲ್ಲಿ ಮೆಗ್ನೀಷಿಯಂನ ಗಣಿಗಾರಿಕೆ ಆರಂಭ ಆಗಿದೆ. ಈಗ ಆಲ್ರೆಡಿ ಏನು ಗಣಿಗಾರಿಕೆ ಅಲ್ಲಿ ನಡೀತಾ ಇದೆ, ಅದೆಲ್ಲ ಒಂದ್ ಕಡೆ ಬಳ್ಳಾರಿ ಆಗುತ್ತೆ ಅನ್ನೋ ಒಂದು ಭಯ ಇದೆ. ಅದ್ರ ಜೊತೆಗೆ ಈಗ ತುರುವೇಕೆರೆ ಭಾಗದ ಏನು ಕುಣಿಕೆನಲ್ಲಿ ದುಂಡ, ಬಲಮಾದಿಪಾಳ್ಯ, ಕಬ್ಬೆಪಾಳ್ಯ, ಕೋಡಿಹಳ್ಳಿ ಗ್ರಾಮಗಳಲ್ಲಿ ಈಗ ಏನು ಗಣಿಗಾರಿಕೆಯನ್ನ ಕೋಬಾಲ್ಟ್ ಮತ್ತೆ ನಿಕ್ಕಲ್ನ ಗಣಿಗಾರಿಕೆಯನ್ನ ಆರಂಭ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೊರಟಿರುವಂತದ್ದು. ಈಗಾಗಲೇ ಈ ವಿಚಾರವಾಗಿ 955 ಎಕರೆ ಭೂಪ್ರದೇಶವನ್ನ ಗುರುತು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮತ್ತೊಂದು ಇಲ್ಲಿ ಪ್ರಮುಖ ವಿಚಾರ ಅಂದ್ರೆ 1984ರಿಂದಲೂ ಕೂಡ ಇಲ್ಲಿ ವಿಜ್ಞಾನಿಗಳು ಪರೀಕ್ಷೆಯನ್ನ ನಡೆಸಿರೋದು. ಸತತ 2 ವರ್ಷಗಳ ಕಾಲ ವಿಜ್ಞಾನಿಗಳು ಇಲ್ಲೇ ಉಳಿದು ಈ ಒಂದು ಪರೀಕ್ಷೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇದಾದ ಬಳಿಕ 2001ರಲ್ಲಿ ಸುಮಾರು 60ಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನ ನಾವು ವಿಡಿಯೋದಲ್ಲಿ ಕೂಡ ನೋಡ್ಬೋದು. ಆ ಬೋರ್ವೆಲ್ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿದರೆ ಆ ಒಂದು ಪಾಯಿಂಟ್ ಗಳನ್ನ ಕೊರೆದಿರುವಂತದ್ದು. ಸುಮಾರು 60ಕ್ಕೂ ಹೆಚ್ಚು ಬೋರ್ವೆಲ್ ಗಳನ್ನ ಕೊರೆದು ಅಲ್ಲಿ ಪರೀಕ್ಷೆಯನ್ನ ನಡೆಸಿರೋದು. ಆ ಒಂದು ಸಂದರ್ಭದಲ್ಲಿ ಈ ಭಾಗದಲ್ಲಿ ಸುಮಾರು 80 ಅಡಿಗಳಿಗೆ ಕೋಬಾಲ್ಟ್ ಮತ್ತೆ ನಿಕ್ಕಲ್ ದೊರೆಯುತ್ತೆ ಅನ್ನೋ ಒಂದು ನಿಕ್ಷೇಪ, ಗಣಿಗಾರಿಕೆಯ ನಿಕ್ಷೇಪ ಸಿಗುತ್ತೆ ಅಂತ ಹೇಳಿ ಕನ್ಫರ್ಮ್ ಆದ್ಮೇಲೆ ಈಗ 2024ರಲ್ಲಿ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಮಾಡಿರುವಂತದ್ದು. ಈ ಭಾಗವನ್ನ ಸುಮಾರು 955 ಎಕರೆ ಜಮೀನನ್ನ ಇಲ್ಲಿ ಏನು ಗುರುತು ಮಾಡಿ ಅದನ್ನ ಸರ್ಕಾರಕ್ಕೆ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ತಹಸೀಲ್ದಾರ್ ಅವ್ರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಹಳ್ಳಿಕಾರ್ ಸಂವರ್ಧನಾ ತಳಿಯನ್ನ ಕೂಡ ಈ ಭಾಗದಲ್ಲಿ ಏನು ಸರ್ಕಾರ ನಡೆಸ್ತಾ ಇರುವಂತದ್ದು.
ಈ ಒಂದು ಜಾಗದಲ್ಲಿ ಸುಮಾರು 500ರಿಂದ 800 ಹಸುಗಳು, ಹಳ್ಳಿಕಾರ್ ತಳಿಯ ಹಸುಗಳು ಇರುವಂತದ್ದು. ಈ ಎಲ್ಲವೂ ಕೂಡ ಸುಮಾರು 8 ಹಳ್ಳಿಗಳು ಸೇರಿದಂತೆ ಎಲ್ಲವೂ ಕೂಡ ಗಣಿಗಾರಿಕೆಯಲ್ಲಿ ಮುಚ್ಚಿ ಹೋಗುವಂತ ಸಾಧ್ಯತೆ ಇರುವಂತದ್ದು. ಈ ಒಂದು ಕಾರಣಕ್ಕಾಗಿಯೇ ಆ ಭಾಗದ ಹಳ್ಳಿಯ ಜನತೆ ಈ ಒಂದು ಗಣಿಗಾರಿಕೆಯನ್ನ ಸಂಪೂರ್ಣವಾಗಿ ಇಲ್ಲಿಂದ ನಿಷೇಧವನ್ನ ಮಾಡಬೇಕು, ಈ ಭಾಗದಲ್ಲಿ ಯಾವುದೇ ಗಣಿಗಾರಿಕೆಯನ್ನ ಆರಂಭ ಮಾಡಬಾರ್ದು ಅಂತ ಹೇಳಲಾಗ್ತಾ ಇರುವಂತದ್ದು. ಮತ್ತೊಂದು ವಿಚಾರ ಅಂದ್ರೆ ಈ ಭಾಗದಲ್ಲಿ ಪ್ರಮುಖವಾಗಿ ಬೆಳೆಯುವಂತ ಬೆಳೆ ತೆಂಗು ಮತ್ತೆ ಅಡಿಕೆ ಇರೋದ್ರಿಂದ, ಮತ್ತೆ ಇದು ಬೆಲೆ ಬಾಳುವಂತ ವಸ್ತು ಆಗಿರುವಂತದ್ದು ರೈತರಿಗೆ. ಆ ಒಂದು ಕಾರಣಕ್ಕೆ ಇಲ್ಲಿರುವಂತದ್ದೆಲ್ಲವೂ ತೋಟಗಳಿರೋದ್ರಿಂದಾಗಿ ರೈತರ ಬದುಕು ಬೀದಿಗೆ ಬರುತ್ತೆ. ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಒಂದು ಗಣಿಗಾರಿಕೆಯನ್ನು ಆರಂಭ ಮಾಡುವಂತದ್ದು ಬೇಡ. ಈ ಗಣಿಗಾರಿಕೆಯನ್ನ ಆರಂಭ ಮಾಡಿದ್ದೆ ಆದ್ರೆ ಏನು ಮುಂದೆ ಬರುವಂತ ಲೋಕಸಭಾ ಚುನಾವಣೆಯನ್ನು ಕೂಡ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಲಾಗ್ತಾ ಇರುವಂತದ್ದು. ಪ್ರಣವ್, ಥ್ಯಾಂಕ್ ಯು ಹೇಮಂತ್ ಮಾಹಿತಿಗೆ. ಲಕ್ಷ್ಮೀ ದೇವಮ್ಮ ಗ್ರಾಮಸ್ಥರ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ದೇವಮ್ಮ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಏನೋ ಕೋಬಾಲ್ಟ್ ತೆಗಿತಾರಂತೆ, ನಿಕ್ಕಲ್ ತೆಗಿತಾರಂತೆ, ನಿಮ್ಮೂರು ಬಹಳ ಒಂದಿಷ್ಟು ದುಡ್ಡು ಬರುತ್ತಂತೆ ನಿಮಗೆ, ನಿಮ್ಮ ಜಮೀನುಗಳನ್ನ ಖರೀದಿ ಮಾಡಿ ನಿಮಗೆ ಸರ್ಕಾರ ದುಡ್ಡು ಕೊಡುತ್ತಂತೆ, ಯಾಕೆ ಬೇಡ ಅಂತಿದ್ದೀರಿ? ಸರ್ ನಮಗೆ ಬೇಡ ಸರ್. ನಮ್ಗೆ ನೋಡಿ, ನಾವು ಇರೋದು ಸ್ವಲ್ಪ ಡೌನ್, ನಮ್ಗೆ ಇರೋದು ಅಷ್ಟು ಒಂದು ಏನ್ ಅರ್ಧ ಎಕರೆ, 3/4 ಎಕರೆ, 2 ಎಕರೆ ಜಮೀನು ಲಾಸ್ಟ್ ಇರೋರು 2 ಎಕರೆ ಜಮೀನು. ಅದ್ರಲ್ಲಿ ಸಹ ನಾವು ಇಡೀ ದಲಿತರೆಲ್ಲ ಜಾಸ್ತಿ ಇದ್ದೀವಿ. ದಲಿತರು, SC STಗಳು ಮತ್ತೆ ಕೆಳವರ್ಗದ ಜನಾಂಗನೇ ಸರ್ ನಾವು ಜಾಸ್ತಿ ಇರೋದು. ಅದರಿಂದ ನಮ್ಗೆ ಆ ಕೋಬಾಲ್ಟ್ ನಿಕ್ಕಲ್ ಬೇಡ. ಈಗಾಗ್ಲೇ ನಾವು ನೋಡಿ ತೋಟ ಕಟ್ಟಿದೀವಿ, ಅಡಿಕೆ ಗಿಡ ತೋಟ ಎಲ್ಲ 100 ವರ್ಷಗಳಿಂದ ನಾವು ಮಾಡ್ಕೊಂಡಿದೀವಿ ಸರ್. ಈಗ ಕಟ್ರೆ ಅಂತವು ಈಗೆಲ್ಲ ಎಳ್ನೀರು ಕುಡಿಯೋ ಸ್ಟೇಜಿಗೆ ಬಂದಿದೀವಿ. ನಮ್ಗೆ ಮನೇಲಿ ಸರ್, ನಮ್ಗೆ SC STಗಳಿಗೆ 2 ಮಕ್ಳಿದ್ದಾವೆ, ಗಂಡು ಮಕ್ಳು, ನಗರಕ್ಕೆ ಮನೆಗಳಿಲ್ಲ ಸರ್. ನಾವ್ ಇರೋದಿಷ್ಟು ಜಮೀನು ಕಳ್ಕೊಂಡು ನಾವ್ ಎಲ್ಗೆ ಹೋಗ್ಬೇಕು ಹೇಳಿ ಸರ್? ನಾವು ಏನ್ ಮಾಡ್ಬೇಕು, ಮುಂದಿನ ಜೀವನ ಹೆಂಗ್ ರೂಪಿಸ್ಕೊಳ್ಳೋದು? ಆಮೇಲೆ ಅದು ತಹಶೀಲ್ದಾರ್ ಏನಂತಾರೆ? ತಹಸೀಲ್ದಾರ್ ಸರ್ ನಮ್ಗೆ, ನಾವು ಹೋಗಿ ಸ್ಟ್ರೈಕ್ ಮಾಡಿದ್ವಿ ಒಂದ್ ತಾಲೂಕ್ ಆಫೀಸ್ ಹತ್ರ. ಸುಮಾರು ನಾವು ಒಂದ್ 500-600 ಜನ ಹೋಗಿ ನಾವಲ್ಲಿ ಸ್ಟ್ರೈಕ್ ಮಾಡಿದಾಗ ತಹಸೀಲ್ದಾರ್ ಏನಿದ್ರು ನಮ್ಗೇನು ಮಾಹಿತಿ ಕೊಟ್ಟಿಲ್ಲ. ಇನ್ನು ನಾವು ಅದನ್ನ ಕೇಳ್ತೀವಿ, ಕೇಳಿದ್ಮೇಲೆ ನಿಮ್ಗೆ ಏನ್ ಮಾಹಿತಿ ಅನ್ನೋದ ನಾವ್ ಹೇಳ್ತೀವಿ. ನಮಗೆ ಏನು ಸುಮ್ನೆ ಸರ್ವೆ ಮಾಡ್ಕೊಡಿ ಅಂತ ಮಾತ್ರ ಹೇಳಿದ್ದಾರೆ ಅಷ್ಟೇ ಸರ್ ನಮ್ಗೆ. ಆಯ್ತಮ್ಮ, ನಾವಿದೀವಮ್ಮ ನಿಮ್ ಜೊತೆ. ಥ್ಯಾಂಕ್ ಯು.